ಕುಮಟಾದಿಂದ ಬಂದಿರೋರು ಇದ್ದಾರೆ, ಬನ್ನಿ ಅವ್ರಿಗೆ ಮಾತಾಡ್ಸ್ತಾ ಹೋಗೋಣ ಹೇಗಿದೆ ಅಂಡ್ ಅವ್ರಿಗೆ ಟಿಕೆಟ್ ಸಿಕ್ಕಿದ್ಯಾ ಎಲ್ಲವನ್ನ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ. ಎಲ್ಲಿಂದ ಬಂದಿರೋದು ನೀವು? ಕುಮಟಾದಿಂದ ಬಂದಿರೋದು. ಟಿಕೆಟ್ ಸಿಕ್ಕಿದ್ಯಾ? ಇಲ್ಲ, ಟಿಕೆಟ್ ಸಿಕ್ಕಿಲ್ಲ. ಯಾಕಂದ್ರೆ ಒಂದ್ ನಿಮಿಷದಲ್ಲಿ ಎಲ್ಲ ಬ್ಲಾಕ್ ಆಗಿ ಹೋಗಿದೆ, ಎಲ್ಲ ಫುಲ್ ಅಂತ ತೋರಿಸ್ತಾ ಇದೆ. ನಮ್ಗೆ ಟಿಕೆಟ್ ಇನ್ನೂ ಸಿಕ್ಕಿಲ್ಲ, ಇಲ್ಲಿ ವೇಟ್ ಮಾಡ್ತಾ ಇದ್ದೀವಿ. ಸೊ ಟಿಕೆಟ್ ಸಿಗುತ್ತೆ ಅಂತ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ? ಹೌದು. ನಿಮ್ಮ ಫೇವ್ರೆಟ್ ಪ್ಲೇಯರ್ ಯಾರು ಸರ್? ನಮ್ಮ ಫೇವ್ರೆಟ್ ಪ್ಲೇಯರ್ ವಿರಾಟ್ ಕೊಹ್ಲಿ. ಸೊ ವಿರಾಟ್ ಕೊಹ್ಲಿ ನೋಡೋದಕ್ಕೆ ನೀವು ಕುಮಟಾದಿಂದ ಬಂದಿದ್ದೀರಾ? ನಾವು ವಿರಾಟ್ ಕೊಹ್ಲಿ ನೋಡೋಕ್ಕಂತಲ್ಲ, ನನಗೆ ತುಂಬಾ ಬೇಜಾರಿದೆ. ಯಾಕಂದ್ರೆ ಹೋದ್ಸಲ ನಾನು ಇನ್ಸಿಡೆಂಟ್ ಆದಾಗ ನಾನು ಬಂದಿದ್ದೀನಿ. ಇವರು ರಾಜಕೀಯದವರು, ಈ ಗ್ರೌಂಡ್ ಅವ್ರು ಮಾಡಿರೋ ತಪ್ಪಿಗೆ 11 ಜನರ ಜೀವ ಹೋಗಿದೆ. ಇವತ್ತು 11 ಸೀಟ್ ಖಾಲಿ ಬಿಟ್ಟಿದ್ದಾರೆ. ನಮ್ಗೆ ಅಷ್ಟರಲ್ಲಿ ಅವ್ರ ಮನಸ್ಸಿಗೆ, ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಬೇಕಂದ್ರೆ ಈ ಸಲ ನಮಗೆ ಕಪ್ಪು ಬೇಕು. ನಮ್ಗೆ ಬೇಕು ಈ ಸಲ ಕಪ್ ನಮ್ದು. ಅದೆಲ್ಲ ಏನು ನಡೆಯಲ್ಲ. ನಾವು ರಿಕ್ವೆಸ್ಟ್ ಮಾಡ್ತಾ ಇದೀವಿ ಬೆಂಗಳೂರವ್ರು, ಈ ಸಲ ಕಪ್ ಗೆಲ್ಲೇಬೇಕು, ಅವ್ರ ಮನ್ಸಿಗೆ ಶಾಂತಿ ಸಿಗ್ಬೇಕಂದ್ರೆ. ಮತ್ತೆ ಈ SRH ಅದು ಕಾವ್ಯ ಮಾರಂಜ ಇದ್ದಾಳಲ್ಲ, ಆ ಪಾಕಿಸ್ತಾನದವನು ಯಾರೋ ಬೌಲರ್ ಇದ್ದಾನೆ, ಅವನನ್ನು ಬಿಟ್ ಮಾಡಿದ್ದಾರೆ. ಇವರು ಯಾವ ಥರ ಅಂದ್ರೆ ಇವ್ರಿಗೆ ದೇಶ ಬೇಕಾಗಿಲ್ಲ, ಇವ್ರಿಗೆ ಏನಿದ್ರು ಬಿಸ್ನೆಸ್ ನಡಿಬೇಕು. ಇವತ್ತು ಯಾವ ಕಾರಣಕ್ಕೂ SRH ಸೋಲ್ಬೇಕು. ಯಾಕಂದ್ರೆ ನೋಡಿ, ನಮ್ಮ ದುಡ್ಡಲ್ಲೇ ವಸೂಲಿ ಮಾಡಿ ನಮ್ಮ ಮೇಲೆ ಅವರು ಇವತ್ತು ಅಟ್ಯಾಕ್ ಮಾಡ್ತಾರೆ. ತಪ್ಪು ತಾನೇ? ಇವ್ರು 4-5 ಕೋಟಿ ಕಾಂಪಿಟೇಷನ್ ಬಿಡ್ಡಲ್ಲಿ ಅವರು ತಗೊಂಡು ಏನು ಇವ್ರ ದೇಶಕ್ಕೆ ಏನು ಬಿಸ್ನೆಸ್ ಆಗಿದ್ರೆ ದೇಶ ಬಿಟ್ಟು ಹೋಗ್ಬೇಡಿ ನೀವು. ನಿಮ್ಗೆ ಅವಶ್ಯಕತೆ ಇಲ್ಲ ಈ ದೇಶದ ಮೇಲೆ ಅಭಿಮಾನ ಇದ್ರೆ ದುಡ್ಡು ಮುಖ್ಯ ಅಲ್ಲದೆ ನಮ್ಮ ದೇಶ ಮುಖ್ಯ ಅಂತ ಹೋರಾಡಿ. ಈಗ ಎಂತೆಂಥವ್ರು ಪ್ರಾಣ ಬಿಟ್ಟಿದ್ದಾರೆ. ನೀವು ದುರಂಧರ್ ಮೂವಿ ನೋಡಿದ್ದೀರಾ? ಇವತ್ತು SRH ಮೇಲೆ ಇಂಡಿಯಾ, ನಮ್ಮ RCB ಅವರು 11 ಜನ ದುರಂಧರ್ ಥರ ಇವತ್ತು ಆಟ ಆಡಿ SRH ಸೋಲ್ಸೋರಿಗೆ ಬುದ್ಧಿ ಕಲಿಸ್ಬೇಕು.